ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ದಿನ ಒಂದು ಘಟನೆ ನಡೀತು. ಆಗ ಪೂರ್ತಿ ಜಗತ್ತು ಆಶ್ಚರ್ಯವಾಗಿತ್ತು. ಏನಪ್ಪಾ ಅಂತಂದ್ರ ರಾಮ ಮಂದಿರ ಮ್ಯಾಗ ಹೆಲಿಕಾಪ್ಟರ್ ದಿಂದ ಹೂವಿನ ಮಳೆ ಸುರಿಸುವಾಗ ನೋಡಿ ಎಲ್ಲಾ ದೇವತೆಗಳು ಸೇರಿ ಹೂಗಳನ್ನ ಹಾಕ್ಲಗತ್ತಾರೇನಪ್ಪಾ ಅಂತ ಅನ್ಸಕತ್ತಿತ್ತು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ದಿನ ಮಾಡುವಾಗ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರ ಜೊತೆಗೆ ಇವರೆಲ್ಲಾ ಇದ್ರು. ಅವ್ರ ಜೀವನನೇ ಪೂರ್ತಿ ಶ್ರೀ ರಾಮ ಮಂದಿರ ನಿರ್ಮಾಣಕ್ಕಾಗಿ ದುಡಿದ್ರು. ಆವತ್ತ ಭಾವುಕರಾಗಿ ಕಣ್ಣೀರು ಕೂಡ ಹಾಕಿದ್ರು. ಇವರು ಶ್ರೀಮತಿ ಸರಸ್ವತಿ ದೇವಿ ಇವರು 30 ವರ್ಷದಿಂದ ಪ್ರತಿಜ್ಞೆ ಮಾಡಿದ್ರಂತ ಎಲ್ಲಿವರೆಗೂ ರಾಮ ಮಂದಿರ ಆಗೋದಿಲ್ಲ ಅಲ್ಲಿ ತನಕ ನಾ ಮಾತಾಡೋದಿಲ್ಲ ಅಂತೇಳಿ ಮೌನ ವ್ರತ ಹಿಡಿದಿದ್ರು. 22 ಜನವರಿ ತಂದು ಸೀತಾರಾಮ್ ಅಂತೇಳಿ ಹೇಳಿ ಅವ್ರ ವ್ರತವನ್ನ ಮುಗಿಸ್ತಾರ. ಅಯೋಧ್ಯೆ ಜನ ಇವತ್ತು 24 ಲಕ್ಷ ದೀಪ ಹಚ್ಚಿ ವರ್ಲ್ಡ್ ರೆಕಾರ್ಡ್ ಮಾಡಿದಾರ. ಅದನ್ನ ನೋಡಿ ತುಂಬಾ ಜನ ಸಂತೋಷ ಪಟ್ರು. ಫ್ರೆಂಡ್ಸ್, ನೀವೂನು ರಾಮ ಮಂದಿರ ಆಗಿದ್ದಕ್ಕ ಸಂತೋಷ ಇತ್ತುಪ್ಪ ಅಂತಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ನಾಗ ಜೈ ಶ್ರೀರಾಮ್ ಅಂತೇಳಿ ಬರೀರಿ. ಶ್ರೀರಾಮ ಮಂದಿರ ಮೂರ್ತಿ ಸ್ಥಾಪನೆ ಆದ್ಮೇಲೆ ಏನಾಯ್ತು ಅದು ನೋಡಿದ ಮೇಲೆ ಪೂರ್ತಿ ಜಗತ್ತೇ ಬರಗಾಯ್ತು. ಶ್ರೀರಾಮ್ ಲಲ್ಲಾ ಮೂರ್ತಿ ಶಿಲ್ಪಕಾರ ಅರುಣ್ ಯೋಗಿರಾಜ್ ಅವರು ಒಂದು ಟಿವಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ರಾಮ ಮೂರ್ತಿ ನಾನು ಕೆತ್ತಿರೋದಲ್ಲ ಅಂತ. ಯಾಕಪ್ಪ ಅಂತಂದ್ರೆ ಗರ್ಭಗುಡಿ ಹೊರಗೆ ಇರೋ ರಾಮ ಮೂರ್ತಿ ಲಕ್ಷಣನೇ ಬೇರೆ ಇತ್ತು. ಇವಾಗ ಗರ್ಭಗುಡಿ ಒಳಗೆ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಆಗ ಮೂರ್ತಿಯ ಲಕ್ಷಣಗಳು ಬಹಳಷ್ಟು ಬದಲಾಗಿದಾವ ಅಂತ ಹೇಳ್ತಾರೆ. ಇದು ಆ ದೇವರ ಚಮತ್ಕಾರನೇ ಇರಬೇಕು ಅಂತ ಹೇಳ್ತಾರ. ಮತ್ತವರು ಇನ್ನೊಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಮೂರ್ತಿ ಕೆತ್ತನೆ ಮಾಡುವಾಗ ಅವರು ಭಗವಾನ್ ಶ್ರೀ ರಾಮನವರ ಹನುಮಾನ್ ಅವರ ವಾನರ್ ಸೇನೆ ಬಹಳಷ್ಟು ಕೋತಿಗಳು ಮೂರ್ತಿಯ ಕೆಲಸ ಹೆಂಗೆ ನಡಿಕತ್ತದಪ್ಪ ಅಂತೇಳಿ ನೋಡ್ಲಕ್ಕ ಪ್ರತಿದಿನನೂ ಬರ್ತಿದ್ರು. ಫ್ರೆಂಡ್ಸ್, ನಿಮಗೂ ಅನಿಸ್ತದ ಈ ನಮ್ಮ ಕಲಿಯುಗದಲ್ಲಿ ಪ್ರಭು ಶ್ರೀರಾಮ್ ಅವರು ಬಂದಿದ್ದಾರೆ ಅಂತ? ಹಂಗಿದ್ರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ನಾಗ ಜೈ ಶ್ರೀರಾಮ್ ಅಂತೇಳಿ ಬರೀರಿ. ಧನ್ಯವಾದಗಳು.